ಮುದ್ದೆನ ಉಪ್ಸಾರಲ್ಲಿ ತಿನ್ನೋ ಟೇಸ್ಟೇ ಬೇರೆ. ಈಗ ಅಲಸಂದೆ ಕಾಳಿನ ಸೀಸನ್ ಇದೆ. ಇವತ್ತು ಅಲಸಂದೆ ಕಾಳಿಂದ ಉಪ್ಸಾರು ಮಾಡೋಣ. ಇದು ನಮ್ಮನೆ ಸ್ಪೆಷಲ್ ಉಪ್ಸಾರು ರೆಸಿಪಿ. ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಆಗಿದೆ ಕೂಡ. ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಅಕ್ಕಿ ನೆನೆಸಿದ ನೀರು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಪ್ಲೇನ್ ನೀರು ಕೂಡ ತೊಗೋಬೋದು. ಅಕ್ಕಿ ನೆನೆಸಿದ ನೀರು ತುಂಬ ಟೇಸ್ಟ್ ಕೂಡ ಇರುತ್ತೆ ಸಾಂಬಾರಿಗೆ, ಜೊತೆಗೆ ಹೆಲ್ದಿ ಕೂಡ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಬಿಡಿಸಿ ತೊಳೆದಿಟ್ಕೊಂಡಿರೋ ಅಲಸಂದೆ ಕಾಳು ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆ ಒಂದಾರು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಇದು ನಾನು ಸಾಂಬಾರ್ಗೆ ಆಗೋಷ್ಟಕ್ಕೆ ಮಾತ್ರ ಉಪ್ಸಾರು ಖಾರ ರುಬ್ಕೊಳ್ತಿದ್ದೀನಿ. ಅದಕ್ಕೆ ಒಂದು 6 ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು, ಉಪ್ಸಾರು ಖಾರನ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಅಂದರೆ. ಕಾಳು ಮೆಣಸಿನ್ಕಾಯಿ ಎರಡೂ ಚೆನ್ನಾಗಿ ಬೆಂದಮೇಲೆ ಮೆಣಸಿನ್ಕಾಯಿ ಜೊತೆಗೆ ಒಂದು 2 ಸ್ಪೂನ್ ಅಲಸಂದೆ ಕಾಳನ್ನ ಎತ್ತಿಟ್ಕೊಳ್ತಿದ್ದೀನಿ ಖಾರ ರುಬ್ಕೊಳ್ಳೋದಕ್ಕೆ. ನಾನಿಲ್ಲಿ ಕಾಳು ಜೊತೆನೇ ಮೆಣಸಿನ್ಕಾಯಿನ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಮೆಣಸಿನ್ಕಾಯಿನ ಬೇರೆ ನೀರಲ್ಲಿ ಕೂಡ ಬೇಯಿಸ್ಕೋಬೋದು. ಮೆಣಸಿನ್ಕಾಯಿ ನೀಟಾಗಿ ಬೆಂದಮೇಲೆ ಎತ್ತಿಡ್ಕೋಬೇಕು. ನಂತರ ಅದಕ್ಕೆ ಸೊಪ್ಪು ಹಾಕ್ಕೊಂಡು ಸೊಪ್ಪು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಸೊಪ್ಪು ತೊಗೊಳ್ಳಿ. ಸೊಪ್ಪಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿರುತ್ತೆ. ನಾವು ವಾರಕ್ಕೊಮ್ಮೆ ಆದರೂ ಸೊಪ್ಪಲ್ಲಿ ಮಾಡಿರೋವಂಥ ರೆಸಿಪಿನ ತಿನ್ನಬೇಕು. ಇಲ್ಲ ಸಾಂಬಾರು, ಇಲ್ಲ ಸೊಪ್ಪಲ್ಲೇ ಪಲ್ಯ ಮಾಡ್ಕೊಂಡು ತಿನ್ನಬೇಕು. ಸೊಪ್ಪು ಚೆನ್ನಾಗಿ ಬೇಯೋಷ್ಟರಲ್ಲಿ ಇನ್ನೊಂದು ಕಡೆ ಉಪ್ಸಾರು ಖಾರ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಬೇಯಿಸಿದ ಮೆಣಸಿನ್ಕಾಯಿ, 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕರಿಮೆಣಸು, ನಾನಿಲ್ಲಿ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ರುಬ್ಬಿದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೋಬೇಕು. ನಿಮಗೆ ಉಪ್ಸಾರು ಖಾರ ಬೇಕಂದರೆ ಈ ಖಾರನ ಎತ್ತಿಡ್ಕೋಬೋದು. ನೀವು ಇದನ್ನು 1 ವಾರದವರೆಗೆ ಇಡ್ಕೋಬೋದು. ರೊಟ್ಟಿ ಜೊತೆ, ಇಲ್ಲ ದೋಸೆ ಜೊತೆ, ಇಲ್ಲ ಉಪ್ಸಾರು ಖಾರ ಜೊತೆನೇ ಅನ್ನನೂ ತಿನ್ಬೋದು. ಈ ಸಾಂಬಾರಿಗೆ ಹಾಕೋದಕ್ಕೆ ಖಾರದ ಜೊತೆ 1 ಟೊಮ್ಯಾಟೊ, ಅಲಸಂದೆ ಕಾಳು ಎತ್ತಿಟ್ಕೊಂಡಿರೋದನ್ನು ಹಾಕಿ ಸಣ್ಣದಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಸೊಪ್ಪು ಚೆನ್ನಾಗಿ ಬೆಂದಮೇಲೆ ರುಬ್ಬಿಟ್ಕೊಂಡಿರೋ ಉಪ್ಸಾರು ಖಾರನ ಅದಕ್ಕೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕು. ಒಂದು 5ರಿಂದ 10 ನಿಮಿಷ ಹೋಗೋವರೆಗೆ ಕುದಿಸಿದ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನಾನಿಲ್ಲಿ ಪಾತ್ರೆಯಲ್ಲೇ ಸಾಂಬಾರು ಮಾಡ್ಕೊಳ್ತಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಅಲಸಂದೆ ಕಾಳು ಮತ್ತು ಮೆಣಸಿನ್ಕಾಯಿನ 1-2 ವಿಷಲ್ ಕೂಗಿಸ್ಕೊಳ್ಳಿ. ಉಪ್ಸಾರಿಲಿ ತುಂಬ ತಿಕ್ಕಾಗಿದೆ. ನಿಮಗೆ ಬೇಡ, ನಿಮಗೆ ತೆಳ್ಳಗಿರಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಬಿಸಿ ನೀರು ಆ್ಯಡ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು 2 ನಿಮಿಷ ಕುದಿಸ್ಕೋಬೇಕು. ಇಷ್ಟೇ, ನಮ್ಮ ಮನೆ ಅಲಸಂದೆ ಕಾಳು ಉಪ್ಸಾರು ರೆಡಿ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಇಂತಹ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.